ಅಪ್ಪ ಅಪ್ಪ, ಮನೆ ಕೆಲಸ ಮಾಡಕ್ ಬಂದಿರೋ ಆಳು ಅಪ್ಪ ಹೇಗಾಗ್ತೇನೆ ಯಜಮಾನ್ರೆ? ನನ್ನ ಮೇಲೆ ನಿನಗೆ ಕೋಪ ಬಂದಿರ್ಬೋದು. ಬಡವನ ಕೋಪ ದವಡೆ ಮೂಲ ಅನ್ನೋ ಹಾಗೆ ಮನೆ ಆಳು ಕೋಪಿಸ್ಕೊಂಡ್ರೆ ಯಜಮಾನಿಗೇನ್ ನಷ್ಟ? ನೀನು ಯಜಮಾನ, ನಾನು ಜವಾನ. ನೋಡು ನೋಡು, ನಿನ್ನನ್ನು ತಪ್ಪು ತಿಳ್ಕೊತಾ ಇದೀಯಾ. ನನ್ನ ಹೆಂಡತಿ ಮುಂದೆ ನಾನು ಯಾಕೆ ಹಾಗೆ ಹೇಳ್ದೆ? ಅದಕ್ಕೊಂದು ಕಾರಣ ಇದೆ. ಇರುತ್ತಪ್ಪ, ಕಳ್ಳನಿಗೆ ಕದಿಯೋಕ್ಕೂ ಒಂದು ಕಾರಣ ಇರುತ್ತೆ, ಕಟ್ಟಿಗೆ ಕುತ್ತಿಗೆ ಕಡಿಯೋಕ್ಕೂ ಒಂದು ಕಾರಣ ಇರುತ್ತೆ. ಏನಪ್ಪ, ಕಟ್ಟಿಕೊಂಡು ಹೆಂಡತಿ ಮುಂದೆ ಜನ್ಮ ಕೊಟ್ಟ ತಂದೆನ ಆಳು ಅಂತ ಹೇಳೋಕೆ ಅದೇನಿತ್ತಪ್ಪ ಅಂಥ ಬಲವಾದ ಕಾರಣ ನಿನಗೆ? ನನ್ನ ಹೆಂಡತಿಗೇನಾದ್ರೂ ನೀನೇ ನಮ್ಮಪ್ಪ, ನಾನು ಶಹನಾಯಿ ಬಾರಿಸ್ಕೊಂಡಿರೋ ಒಬ್ಬ ಕೊರವನ ಮಗ ಅಂತ ಗೊತ್ತಾದ್ರೆ ಅವಳು ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾಳೆ. ಪಾಪ, ನಿನ್ನ ಹೆಂಡತಿ ನೀನು ಕೊರವರವನು ಶಹನಾಯಿ ಓದವನ ಮಗ ಅಂತ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾಳೆ. ನಾನು ಮಗನ ಕೈನಲ್ಲಿ, ಸ್ವಂತ ಮಗನ ಕೈನಲ್ಲಿ ಆಳು ಅನ್ನಿಸ್ಕೊಂಡ ಅವಮಾನ ಆಗಿದ್ರು ಇನ್ನೂ ಸಾಯ್ದೆ ಬದುಕಿರ್ತೀವಿ. ಅಪ್ಪ, ನನ್ನಿಂದ ನಿನ್ ಮನ್ಸಿಗೆ ನೋವಾಗಿ ಕೋಪ ಬಂದಿದ್ರೆ ಬೇಕಾದ್ರೆ ಎಡೆ ಹೊಡೆದ್ಬಿಡು, ಹಾಗೂ ಇಲ್ಲಿ ಯಾರೂ ಇಲ್ಲ. ಛೀ 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 ಛೀ. ಕೋಪ ಬಂತು ಅಂತ ಮುಳ್ಳನ ಗಿಡನ ಬದಿಯವನು ಅವಿವೇಕಿ ಆಗ್ತಾನೆ. ವಿವೇಕ ಇರೋನು ಇಂತಹ ಜಾಗನ ಬಿಟ್ಟು ದೂರ ಹೊರಟು ಹೋಗ್ತಾನೆ. ನಾನು ನಿನ್ ದೂರ ಹೋಗು ಅಂತ ಹೇಳ್ತಿಲ್ಲ, ನನ್ನ ಹೆಂಡತಿದ್ರು ನಿಜ ಹೇಳಿ ನನ್ನ ಮರ್ಯಾದೆ ಕಳಿಬೇಡ ಅಂದೆ ಅಷ್ಟೇ. ಮರ್ಯಾದೆ ಬೇರೆ ಇದೆಯೇನಯ್ಯ ನಿನಗೆ? ಅದು ನಿನಗೆ ಗೊತ್ತಿದ್ರಲ್ವೇ ಕಳೆಯೋದಿಕ್ಕೆ? ವಸಂತಿ, ಆ ನನ್ನ ದೇವತೆ ಅವಳ ಆಸೆನ ಪೂರೈಸಬೇಕು, ಅವಳ ಮಗನ್ನ ಬೆಳಗಿಸಬೇಕು ಅಂತ ಈ ನನ್ನ ಜೀವನ ಒತ್ತೆ ಇಟ್ಟು ಈ ದೇಹನ ಗಂಧದ ಕೊರಡಿನ ಹಾಗೆ ದೇದು ಮುಪ್ಪು ತಂದುಕೊಂಡು ಮನೆ ಬಾಗಿಲಿಗೆ ಬಂದು ತಂದೆನ ಆಡು ಅಂತ ಹೇಳೋ ನೀನೊಬ್ಬ ಮಗನ ಮನುಷ್ಯನೇನಯ್ಯ? ನಿನ್ನ ಭಾಗಕ್ಕೆ ನಾನು ಮನುಷ್ಯ ಅಲ್ಲದೆ ಇರ್ಬೋದು, ಆದ್ರೆ ನನ್ನ ಹೆಂಡತಿ, ನಮ್ಮ ಮಾವ ಏನೋ ನಾನು ತುಂಬಾ ದೊಡ್ಡ ಮನುಷ್ಯ ಅನ್ಕೊಂಡಿದ್ದಾರೆ. ನನ್ನ ಬಗ್ಗೆ ಬಹಳ ಗೌರವ ಇಟ್ಕೊಂಡಿದ್ದಾರೆ. ಯಾವ ಕಾರಣಕ್ಕೂ ನಾನು ನನ್ನ ಹಿನ್ನೆಲೆ ಹೇಳ್ಕೊಂಡು ಆ ನಂಬಿಕೆಯನ್ನು ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಜನ್ಮ ಕೊಟ್ಟಿರೋ ತಂದೆಗೆ ನಂಬಿಕೆ ದ್ರೋಹ ಮಾಡಿರೋ ನೀನು ಇನ್ನು ನಿನ್ನ ಹೆಂಡತಿ ಮಾವನ ಹತ್ರ ನಂಬಿಕೆ ಉಳಿಸ್ಕೊತೀಯಾ? ದೊಡ್ಡತನ ಉಳಿಸ್ಕೊಡ್ತೀಯಾ? ಉಳಿಸ್ಕೊ ಉಳಿಸ್ಕೊ ಉಳಿಸ್ಕೊ. ತೆಂಗಿನ ಮರನ ಬೆಳೆಸಿದ್ರೆ ಎಳ್ನೀರು ಸಿಗುತ್ತೆ, ನಿನ್ನಂಥ ಮಕ್ಕಳನ್ನ ಬೆಳೆಸಿದ್ರೆ ಕಣ್ಣೀರು ಸಿಗುತ್ತೆ, ಕಣ್ಣೀರು ಸಿಗುತ್ತೆ. ನಿನಗೆ ನನ್ನನ್ನು ಅಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ಅಸಹ್ಯವಾಗುತ್ತೋ, ಮಗ ಅಂತ ನಿನ್ನ ಮುಖ ನೋಡೋದಕ್ಕೆ ನನಗೂ ಅಷ್ಟೇ